ಇವತ್ತು ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕ್ಬಿಟ್ಟು ಸ್ಪೆಷಲ್ಲಾಗಿ ಟೀ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಮನೆಯಲ್ಲಿ ಯಾರಿಗಾರು ಮಾಡಿಬಿಟ್ಟು ಕೊಟ್ಟರೆ ಪದೇ ಪದೇ ಅದೇ ರೀತಿ ಟೀ ಮಾಡಿ ಕೊಡಿ ಅಂತ ಕೇಳ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಬನ್ನಿ ಈ ಟೀ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣಂತೆ. ನೋಡಿ, ಟೀ ಮಾಡಲಿಕ್ಕೆ ಫಸ್ಟು ಮೆಷರ್ಮೆಂಟ್ಸ್ ತುಂಬಾ ಮುಖ್ಯ. ಇಲ್ಲಿ ನಾನು 4 ಜನಕ್ಕೆ ಟೀ ಮಾಡ್ತಾಯಿದ್ದೀನಿ. ನೋಡಿ, ಯಾವ ಕಪ್ಪಲ್ಲಿ ನಾನು ಟೀ ಸರ್ವ್ ಮಾಡ್ತೀನಲ್ಲ ಅದೇ ಕಪ್ನಲ್ಲಿ ನಾನು ಅಳತೆ ಕೂಡ ಮಾಡ್ಕೊತಾ ಇದ್ದೀನಿ. ಈಗ ನೀರು ನಾನು 2/2 ಕಪ್ ಹಾಕಿದ್ದೀನಿ. 2/2 ಕಪ್ ನೀರಿಗೆ 2/2 ಕಪ್ಪು ನಾನು ಹಾಲು ಹಾಕ್ತಾ ಇದ್ದೀನಿ. 4 ಜನಕ್ಕೆ ಮಾಡ್ತಿದ್ದಾಗ ಯಾಕೆ 5 ಕಪ್ ಹಾಕ್ತಾ ಇದ್ದೀನಿ ಅಂತ ಅಂದರೆ ಟೀ ಚೆನ್ನಾಗಿ ಕುದಿಯುತ್ತೆ ಅಲ್ವಾ, ಆವಾಗ ಒಂದು ಸ್ವಲ್ಪ ಟೀ ಕಡಿಮೆ ಆಗುತ್ತೆ. ಹಾಗಾಗಿ ಹಾಲು ಮತ್ತು ನೀರಿನ ರೇಷಿಯೋನ ನಾನು 5 ಕಪ್ ಆಗೋ ಅಷ್ಟು ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ಇದಕ್ಕೆ ನಾನು 2/2 ಸ್ಪೂನ್ನಷ್ಟು ಟೀ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಯೂಸ್ ಮಾಡಿರೋದು ತಾಜ್ ಮಹಲ್ ಟೀ ಪೌಡರು. ನೋಡಿ, ಟೀ ಪೌಡರು ನಿಮ್ಮ ಮನೇಲಿ ಯಾವ ರೀತಿ ಟೀ ಪೌಡರ್ ಇರುತ್ತೆ ಅದ್ರ ಮೇಲೆ ಅದ್ರದ್ದು ಅಳತೆ ಡಿಫ್ರೆಂಟ್ ಆಗುತ್ತೆ. ನೋಡಿ, ಇದಕ್ಕೆ ನಾನು ಇವಾಗ ಒಂದು 4 ಸ್ಪೂನ್ನಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ನೋಡಿ, ನೀವು ಟೀ ಮಾಡೋಬೇಕಾದ್ರೆ ಯಾವಾಗಲೂ ಈ ರೀತಿ ಒಂದು ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾ ಇರಿ. ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಟೀದು ನೊರೆ ತುಂಬ ಚೆನ್ನಾಗಿ ಬರುತ್ತೆ, ಆಮೇಲೆ ಗಟ್ಟಿಯಾಗಿ ಕೂಡ ಬರುತ್ತೆ. ನೀವು ಹೋಟೆಲ್ಗಳಲ್ಲಿ ನೋಡಿದಾಗ ಅವರು ಟೀ ಮಾಡ್ತಿರ್ಬೇಕಾದ್ರೆ ಈ ರೀತಿ ಒಂದು ಸ್ಪೂನ್ನ ಇಟ್ಕೊಂಡು ಯಾವಾಗಲೂ ಮಿಕ್ಸ್ ಮಾಡ್ತಾ ಇರ್ತಾರೆ. ಯಾಕೆ ಅಂತ ಅಂದರೆ ಇದರಲ್ಲಿ ನೊರೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗ್ಬಿಟ್ಟು ನೋಡಿ, ಟೀ ಈ ರೀತಿ ಕುದೀತಾ ಬರುತ್ತೆ. ಈ ರೀತಿ ಒಂದು 2-3 ಸಲ ಬರುತ್ತೆ. ಆವಾಗ ನೀವು ಗ್ಯಾಸ್ ಮೇಲಿಂದ ತೆಗೆದುಬಿಟ್ಟು ಈ ರೀತಿ ಮಿಕ್ಸ್ ಮಾಡಿ ಮತ್ತೆ ಇಡಬೇಕು. ನೀವು ಮನೆಯಲ್ಲಿ ಗೆಸ್ಟ್ ಎಲ್ಲ ಬಂದಾಗ ಈ ರೀತಿ ಟೀ ಮಾಡಿಕೊಡಿ, ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಮತ್ತು ಹೋಟೆಲ್ ಸ್ಟೈಲ್ ಟೇಸ್ಟ್ ಬರುತ್ತೆ, ಗಟ್ಟಿಗೆ ಕೂಡ ಬರುತ್ತೆ. ಈಗ ಇದಕ್ಕೆ ನಾನು ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ನ ಹಾಕ್ತೀನಿ ಅಂತ ಹೇಳಿದ್ದೆ ಅಲ್ವಾ, ಅದನ್ನು ತೋರಿಸ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಮಿಲ್ಕ್ ಪೌಡರು. ಒಂದು 2 ಸ್ಪೂನ್ನಷ್ಟು ಮಿಲ್ಕ್ ಪೌಡರ್ನ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಗಂಟೇನು ಇಲ್ದಲೆ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದನ್ನು ಚೆನ್ನಾಗಿ ಗಂಟಿಲ್ದಲೆ ಮಿಕ್ಸ್ ಮಾಡ್ಕೋಬೇಕು. ಈಗ ಮಿಲ್ಕ್ ಪೌಡರ್ ಕ್ರೀಮು ರೆಡಿ ಆಗಿದೆ. ಈಗ ಇದನ್ನು ನಾನು ಟೀಗೆ ಹಾಕ್ತಾ ಇದ್ದೀನಿ. ಟೀಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಒಂದು ಕುದಿ ಕುದಿಸ್ಕೋಬೇಕು. ನೋಡಿ, ಈ ರೀತಿ ಸ್ಪೂನಲ್ಲಿ ನಾನು ಮಿಕ್ಸ್ ಮಾಡ್ತಿರೋದ್ರಿಂದ ಆಲ್ರೆಡಿ ಎಷ್ಟೊಂದು ನೊರೆ ಬರ್ತಾ ಇದೆ ಪಾತ್ರೆ ಒಳಗಡೆ ಅಂತ ಹೇಳ್ಬಿಟ್ಟು. ನೋಡಿ, ಇವಾಗ ಇದನ್ನು ನಾನು ಸೋಸ್ಕೊತಾ ಇದ್ದೀನಿ. ಎಲ್ಲರಿಗೂ ಟೀ ಅಂತ ಅಂದರೆ ಇಷ್ಟ ಆಗುತ್ತೆ. ಎಷ್ಟೋ ಜನಕ್ಕೆ ಮನೆಯಲ್ಲಿ ಕರೆಕ್ಟ್ ಮೆಷರ್ಮೆಂಟಲ್ಲಿ ಟೀ ಮಾಡಲಿಕ್ಕೆ ಬರಲ್ಲ, ಅಂಥವ್ರಿಗೋಸ್ಕರ ಈ ವಿಡಿಯೋನ ಮಾಡಿದ್ದೀನಿ ನಾನು. ಈ ಥರ ಮೆಷರ್ಮೆಂಟ್ನ ಯೂಸ್ ಮಾಡಿಕೊಂಡು ಮಾಡಿದರೆ ಒಂದು ಟೇಸ್ಟಿಯಾಗಿರೋವಂಥ ಹೋಟೆಲ್ ಸ್ಟೈಲ್ ಟೀ ಮನೆಯಲ್ಲಿನೇ ರೆಡಿ ಆಗುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.